ಹಾಯ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇಲ್ಲಿ ಟ್ರಕ್ಗಳಿಗೆ ಡೀಸೆಲ್ ಯಾವ ರೀತಿ ನಾವು ಫಿಲ್ ಮಾಡ್ಕೋತೀವಿ ಅನ್ನೋದನ್ನು ತೋರಿಸ್ಕೊಡ್ತೀನಿ. ನಾನೀಗ ಇರೋದು ಬೆಲ್ಜಿಯಮ್ಮಲ್ಲಿರೋ ಆಮ್ಸ್ಟರ್ಡಮ್ ಅನ್ನೋ ಒಂದು ಏರಿಯಾದಲ್ಲಿ. ಇದು ಬಂಕು ಬಂದ್ಬಿಟ್ಟು AS24 ಅಂತ. ಇಲ್ಲಿ ನನಗೀಗ ಟಾಸ್ಕ್ ಕೊಟ್ಟಿದ್ದಾರೆ, ಇಲ್ಲಿ ಫ್ಯೂಯಲ್ ಫುಲ್ ಮಾಡ್ಕೊಳ್ಳಿ ಅಂತ. ಇಷ್ಟು ದೊಡ್ಡದಿರುತ್ತೆ ಬಂಕು. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾ ಒಳಗಡೆ ಇರುತ್ತೆ ಇದು ಬಂಕು. ಬಿಕಾಸ್ ಇಲ್ಲಿ ಬರೋ ವೆಹಿಕಲ್ ಎಲ್ಲ ನಮ್ಮ ಥರ ದೊಡ್ಡ ದೊಡ್ಡ ಲಾರಿಗಳು, ಕಮರ್ಷಿಯಲ್ ವೆಹಿಕಲ್ಗಳೇ ಬರ್ತವೆ. ನನ್ನ ಗಾಡಿ ಈಗ ರೀಫರು ಮತ್ತು ಟ್ರಕ್ಗೆ ಎರಡಕ್ಕೂ ನಾನು ಡೀಸೆಲ್ ಫಿಲ್ ಮಾಡಬೇಕು. ಅದಕ್ಕೆ ಸ್ವಲ್ಪ ಗಾಡಿ ಮುಂದೆ ಹಾಕೋತೀನಿ. ಇವರು ನಿಂತಿರೋದಕ್ಕಿಂತ ಮುಂಚೆ ಹೋದರೆ ನನಗೆ ಎರಡು ಟ್ಯಾಂಕು ನನಗೆ ಫಿಲ್ ಮಾಡೋದಕ್ಕೆ ಈಸಿ ಆಗುತ್ತೆ. ಅಂದರೆ ಗಾಡಿ ಮೂವ್ ಮಾಡ್ದಂಗೆ ಅಟ್ ಎ ಟೈಮಲ್ಲಿ ಮಾಡ್ಬೋದು. ನನಗೀಗ ಫಸ್ಟು ರೀಡಿಂಗ್ ಫೋಟೋ ತೊಗೋಬೇಕು. ನಮ್ಮ ಕಂಪ್ನಿಯಲ್ಲಿ ಇದೆಲ್ಲ ಕಿಲೋಮೀಟ್ರೆಲ್ಲ ಮೆನ್ಷನ್ ಮಾಡೋದು ಮ್ಯಾಂಡೇಟ್ರಿ ಇರುತ್ತೆ. ಆ್ಯಕ್ಟಿವಿಟಿನಲ್ಲಿ ರೀಫಿಲ್ಲಿಂಗ್ ಅಂತ ಚೂಸ್ ಮಾಡಬೇಕು. ಇದನ್ನು ಆ್ಯಕ್ಟಿವಿಟಿ ಲೀಸ್ಟ್ ಇಷ್ಟು ಥರ ಬರುತ್ತೆ ಟ್ಯಾಬಲ್ ನಮ್ಮದರಲ್ಲಿ. ಇಲ್ಲಿ ರೀಫಿಲ್ಲಿಂಗ್ ಕಾಣ್ತಾ ಇದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡಬೇಕು. ಫರ್ದರ್ ನಾನು ಆಮೇಲೆ ಫಿಲ್ಲಪ್ ಮಾಡಾದಮೇಲೆ ಮತ್ತು ಅದರಲ್ಲಿ ಏನೇನು ಫಿಲ್ ಮಾಡಬೇಕಂತ ನಾನು ನಿಮಗೆ ನಿಮ್ಮೊಂದಿಗೆ ಮಾಡಿ ತೋರಿಸ್ತೀನಿ. ಅದನ್ನು ಟೋಟಲ್ ನಮಗೆ 6 ಕಾರ್ಡ್ ಇರುತ್ತೆ ಟ್ರಕ್ಕಲ್ಲಿ. ಇದು ಯೂರೋ ಟ್ರಾಫಿಕ್ ಏನಾದರೂ ಪರ್ಮಿಟ್ ಎಲ್ಲ ನಾವು ಪರ್ಚೇಸ್ ಮಾಡಬೇಕಾಗುತ್ತೆ. ಸೊ ಆ ಟೈಮಲ್ಲಿ ಯೂಸ್ ಮಾಡ್ತೀವಿ. ಇದು IDS ಅಂತ, ಇಂಟರ್ನ್ಯಾಷನಲ್ ಡೀಸೆಲ್ ಸರ್ವಿಸ್ ಅಂತ. ಇದು ಈಕೋ ಕಾರ್ಡ್ ಅಂತ, ಟರ್ನಲ್ ಈಕೋ ಕಾರ್ಡ್ ಅಂತ ಬರುತ್ತೆ ಇದು. ಮತ್ತು ಇದು DKV ಅಂತ ಬರುತ್ತೆ. ಪಾರ್ಕಿಂಗ್ ಎಲ್ಲ ಅದರಲ್ಲೇ ನಾವು ಪೇ ಮಾಡ್ತೀವಿ. ಮತ್ತು ನನಗೀಗ ಯೂಸ್ ಮಾಡೋದು ಟ್ರಕ್ ಕಾರ್ಡ್ ಮತ್ತು ಡ್ರೈವರ್ ಕಾರ್ಡ್, ಈ ಎರಡು ಯೂಸ್ ಮಾಡ್ತೀನಿ ನಾನಿಲ್ಲಿ. ನಮ್ಮ ಗಾಡಿಯಲ್ಲಿ ಇದು ಡೀಸೆಲ್ ಹಾಕ್ಬೇಕಂದ್ರೂ ಅಥವಾ ಆ್ಯಡ್ ಬ್ಲೂ ಹಾಕ್ಬೇಕಂದ್ರೂ ಈ ಎರಡು ಕಾರ್ಡ್ ಯೂಸ್ ಮಾಡಬೇಕು. ಗ್ಲೌಸ್ ತಗೋಣ. ಪಂಪ್ ನಂಬರ್ ತಗೋಬೇಕು. ಟ್ಯಾಂಕ್ ಓಪನ್ ಮಾಡೋದಕ್ಕೆ ಮಿಷಿನ್ ಕಡೆ ಇದೆ. ಲೇಡೀಸ್ ಎಂಟ್ರಿ ಮಾಡ್ತಾರೆ. ಒಳಗಡೆ ನಾನು ತಗೊಳ್ಳೋಣ. ಆ್ಯಕ್ಚುಲಿ ಇವರು ನಮ್ಮ ಕಂಪ್ನಿಯವರ ಕಪಲ್ಸ್ ಗಾಡಿ ಓಡಿಸ್ತಾರೆ. ತುಂಬ ಜನ ರಷ್ಯನ್ಸ್ ಎಲ್ಲ ಹೀಗೆ ಕಪಲ್ಸ್ ಇಬ್ಬರು ಗಾಡಿ ಓಡಿಸ್ತಾರೆ. ಅವರು ಗಾಡಿ ಓಡಿಸ್ತಾರೆ, ಇವರು ಗಾಡಿ ಓಡಿಸ್ತಾರೆ. ಡಬಲ್ ಸ್ಯಾಲ್ರಿ ಈ ಜೊತೆಗೆ ಇರ್ತಾರೆ. ಕಾರ್ಡೇನು ರೀಡ್ ಆಗ್ತಾ ಇಲ್ಲ ಅಂತ ಬರುತ್ತೆ. ಇದು ಡ್ರೈವರ್ ಕಾರ್ಡು, ಇದು ಟ್ರಕ್ ಕಾರ್ಡ್ಗೆ ನಿಮಗೆ ಪಿನ್ ಇರೋದಿಲ್ಲ. ಡ್ರೈವರ್ ಕಾರ್ಡ್ಗೆ ಪಿನ್ ಇರುತ್ತೆ. ಎರಡು ಕಾರ್ಡ್ ಏನಕ್ಕೆ 26 ನಂಬರು. ಎರಡು ಕಾರ್ಡ್ ಏನಕ್ಕೆ ಕೊಡ್ತಾರೆ ಅಂದರೆ ನಮಗೆ ಟ್ರಕ್ಕು ಚೇಂಜ್ ಆಗ್ತಾ ಇರುತ್ತೆ ನಮಗೆ. ಸೊ ಹಾಗಾಗಿ ಟ್ರಕ್ ಕೊಡಬೇಕಾದ್ರೆ ನಮಗೆ ಅದನ್ನು ರಿಟರ್ನ್ ಸಬ್ಮಿಟ್ ಮಾಡಬೇಕಾಗುತ್ತೆ. ಡ್ರೈವರ್ ಕಾರ್ಡ್ ನಮ್ಮ ಹತ್ರನೇ ಇರುತ್ತೆ. ಡ್ರೈವರ್ ಕಾರ್ಡಿಗೆ ಮಾತ್ರ ಪಿನ್ ಇರುತ್ತೆ. ಸೊ XYZ ನಂಬರ್ ಗಾಡಿನ ಈ ಡ್ರೈವರಿಗೆ ಓಡಿಸ್ತಾ ಇದ್ದಾರೆ. ಸೊ ಅವ್ರು ಫ್ಯೂಯಲ್ ಆ್ಯಡ್ ಮಾಡಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಟ್ರಕ್ ಸಬ್ಮಿಟ್ ಮಾಡಿದಾಗ ನಾವು ಡ್ರೈವರ್ ಕಾರ್ಡ್ನ ನಮ್ಮ ಹತ್ರ ಇಟ್ಕೋಬೇಕಾಗುತ್ತೆ. ಟ್ರಕ್ ಕಾರ್ಡು ಟ್ರಕ್ಕಲ್ಲೇ ಬಿಡಬೇಕು ನಾವು. ಲ್ಯಾಂಗ್ವೇಜ್ ಇಂಗ್ಲೀಷ್ ಸೆಲೆಕ್ಟ್ ಮಾಡಬೇಕು. ಟ್ರಕ್ ಕಾರ್ಡ್ನ ಫಸ್ಟ್ ಹಾಕಬೇಕು.
ಸೆಟ್ಟಿಂಗ್ ಅಥವಾ ನಿಮಗೆ ಹೋಗ್ತೇನೆ. ನಂಬರ್ 26. ನೀವು ಯಾವ ಮಿಷಿನಲ್ಲಿ ಬೇಕಾದರೂ ಸೆಲೆಕ್ಟ್ ಮಾಡ್ಬೋದು. ಬಟ್ ಯಾಕೆ ಟ್ರಕ್ಕೆ ತಗೊಂಡು ಪಕ್ಕದಲ್ಲಿ ಹೋಗ್ತಾ ಇದ್ದಾರೆ, ಅಲ್ಲಿ ಗೊತ್ತಿಲ್ಲ ಅನಿಸುತ್ತೆ. ಇಲ್ಲಿ ಮೋಸ್ಟ್ ಆಫ್ ದಿ ಇವ್ರಿಗೆಲ್ಲ ಲ್ಯಾಂಗ್ವೇಜ್ ಇಂಗ್ಲೀಷ್ ಎಲ್ಲ ಬರೋದಿಲ್ಲ. ಅವ್ರು ಲೋಕಲ್ ಲ್ಯಾಂಗ್ವೇಜ್ ಮಾತ್ರ ಮಾತಾಡೋದು. ಅದೇ ಇಂಗ್ಲೀಷ್ ಅಂತ ಮಾತಾಡೋದು. ಯಾರಿಗೂ ಇಂಗ್ಲೀಷ್ ಅಲ್ಲ, ತುಂಬ ರೇರ್ ನಿಮಗೆ. ಅದು ಎಸ್ ಓಕೆ ಓಕೆ ಅಷ್ಟೇ. ಇಂಗ್ಲೀಷ್ ವರ್ಕ್ ಆಗ್ತಾಯಿಲ್ಲ. ಲ್ಯಾಂಗ್ವೇಜ್ ಇಂಗ್ಲೀಷ್. ಟ್ರಕ್ ಕಾರ್ಡ್ ಹಾಕಬೇಕು. ಟ್ರಕ್ ಕಾರ್ಡ್ ತೆಗೆದು ಮತ್ತು ಈಗ ಡ್ರೈವರ್ ಕಾರ್ಡ್ ಕೇಳ್ತಾ ಇದೆ. ಡ್ರೈವರ್ ಕಾರ್ಡ್ ಹಾಕಬೇಕು. ಈಗ ಪಿನ್ ಎಂಟರ್ ಮಾಡಬೇಕು, ಡ್ರೈವರ್ ಕಾರ್ಡ್ ಪಿನ್ನು. ಈಗ ಕಿಲೋಮೀಟರ್ ಕೇಳ್ತಾ ಇದೆ. ಮೈಲೇಜ್ ಅಂದರೆ ಇದು ಕಿಲೋಮೀಟರ್ ರೀಡಿಂಗು. ಫೋಟೋ ತೊಗೊಂಡಿದ್ದರ ಚೆಕ್ ಮಾಡಿ ಪರಪರಾಗೆ ಮೆನ್ಷನ್ ಮಾಡಬೇಕು ಇದರಲ್ಲಿ. ಇಲ್ಲಾಂದರೆ ಅಕೌಂಟೆಂಟ್ಸ್ ಫೋನ್ ಮಾಡಿ ಯಾಕೆ ಎಂಟ್ರಿ ಮಾಡಿಲ್ಲ ಅಂತ ಕ್ಲಾಸ್ ತೊಗೊತಾರೆ, ಅಲ್ಲಿ ಪೆನಾಲ್ಟಿನ ಹಾಕ್ತಾರೆ ಅದಕ್ಕೆ. ಸೊ ಈಗ ಡೀಸೆಲ್ ಚೂಸ್ ಮಾಡಿ. ಪಂಪ್ ನಂಬರ್ 26 ಕನ್ಫರ್ಮ್. ಓಕೆ ರೆಡಿ ಅಷ್ಟೇ. ಈಗ ಪಂಪ್ ನಂಬರ್ 26 ಟ್ರಕ್ ಆ ಕಡೆನೂ ಇರುತ್ತೆ, ಈ ಕಡೆನೂ ಇರುತ್ತೆ. ಈಗ ಫುಲ್ ಮಾಡಬೇಕು. ನಮ್ಮದು ಆ್ಯಕ್ಚುಲಿ ಅರ್ಧ ಟ್ಯಾಂಕ್ ಆಲ್ರೆಡಿ ಟ್ರಕ್ಕಲ್ಲಿದೆ. ಅರೌಂಡ್ 600-700 ಲೀಟರ್ಸ್ ನನ್ನ ಟ್ರಕ್ಕಲ್ಲಿದೆ. ಫಸ್ಟು ರೀಫರ್ಗೆ ಫುಲ್ ಮಾಡೋಣ. -23 ಇಟ್ಟಿದ್ದೀನಿ. ಫಿಶ್ ತೊಗೊಂಡೋಗ್ತಾ ಇದ್ದೀನಿ ಸೂಪರ್ ಮಾರ್ಕೆಟ್ಗೆ. ಡೀಸೆಲ್ಲಿಗೆ ಇದಕ್ಕೂ ಫುಲ್ ಮಾಡಬೇಕು. ಇದರಲ್ಲೂ ಅರ್ಧ ಇದೆ ರೀಫರಲ್ಲಿ. ರೀಫರ್ ಬಂದ್ಬಿಟ್ಟು 250 ಲೀಟರ್ ಕೆಪಾಸಿಟಿ. ಇದರಲ್ಲೂ ಆಲ್ಮೋಸ್ಟ್ 100 ಲೀಟರ್ ಇರಬೇಕು ಅನಿಸುತ್ತೆ. ಕೆ ಜಿ ಇದೆ ಎಷ್ಟು ಹಿಡಿಯುತ್ತೆ. ಆ್ಯಕ್ಟಿವಿಟಿ ರಿಪೋರ್ಟು, ಕಿಲೋಮೀಟರ್ ರೀಡಿಂಗು ಇದೆಲ್ಲ ಪ್ರಾಪರಾಗಿ ಮೆನ್ಷನ್ ಮಾಡಿರಬೇಕು. ಬಿಕಾಸ್ ನಾನು ಈ ಗಾಡಿ ನಿಲ್ಲಿಸಿದ್ದೀನಿ, ಆ್ಯಕ್ಟಿವಿಟಿ ರಿಪೋರ್ಟಲ್ಲಿ ಆನ್ ಮಾಡಿದ್ದೀನಿ ಅಂತಂದರೆ ಪ್ರೆಸೆಂಟ್ ಈಗ ನನ್ನ ಗಾಡಿ ಎಷ್ಟು ಓಡಿದೆ, ಎಲ್ಲಿ ನಿಂತಿದೆ, ಯಾವ ಬಂಕಲ್ಲಿ ನಿಂತಿದೆ, ಪ್ರತಿಯೊಂದು ಸೇವ್ ಆಗಿರುತ್ತೆ ಡಾಟಾದಲ್ಲಿ. ಸೊ ಟ್ಯಾಬಲ್ಲಿ ಆ್ಯಕ್ಟಿವಿಟಿ ಲೀಸ್ಟ್ ಕರೆಕ್ಟಾಗಿತ್ತು ಅಂದರೆ ನೆಕ್ಸ್ಟ್ ನಮಗೆ ಫ್ಯೂಯಲ್ ಎಲ್ಲಿ ಆ್ಯಡ್ ಮಾಡಬೇಕು, ಎಷ್ಟು ಕಿಲೋಮೀಟ್ರು ಲಾಸ್ಟ್ ಫ್ಯೂಯಲ್ ಹಾಕಿದ ಮೇಲೆ ಎಷ್ಟು ಓಡಿದೆ, ಇನ್ಮೇಲೆ ಇನ್ನು ಎಷ್ಟು ಬರ್ಬೋದು, ಪ್ರತಿಯೊಂದು ಅವರಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಪ್ರಾಪರಾಗಿ ಮತ್ತು ನೆಕ್ಸ್ಟ್ ಫ್ಯೂಯಲ್ ನಿಮ್ಗೆ ಯಾವಾಗ ಬೇಕಾದ್ರೂ ಅಂತ ಅವರು ಅಪ್ಡೇಟ್ ಮಾಡಿಬಿಡ್ತಾರೆ. ಅಂದರೆ ಇನ್ನೂ ಹಾಫ್ ಟ್ಯಾಂಕ್ ಕಾಲ್ ಟ್ಯಾಂಕ್ ಬರೋದಕ್ಕೂ ಬಿಡಲ್ಲ, ಅದಕ್ಕೆ ಮುಂಚೆನೇ ಅಪ್ಡೇಟ್ ಮಾಡಿಬಿಡ್ತಾರೆ. ಇಲ್ಲಿ ಆ್ಯಕ್ಟಿವಿಟಿ ರಿಪೋರ್ಟಲ್ಲಿ ಅಪ್ಡೇಟ್ ಮಾಡಿಲ್ಲ, ಏನಾದರೂ ಡೀಸೆಲ್ ಶಾರ್ಟೇಜ್ ಇದೆ ಟ್ರಿಪ್ ಹೋಗೋದಕ್ಕೆ ಅಂತಂದರೆ ಮತ್ತೆ ಆಮೇಲೆ ಅದಕ್ಕೂ ಪೆನಾಲ್ಟಿ ಆಗ್ತಾರೆ ನನ್ನ ಕಂಪ್ನಿಗೆ. ಸೊ ಅದಕ್ಕೆ ನಮ್ಮ ಕಡೆಯಿಂದ ಯಾವುದೇ ರೀತಿ ಮಿಸ್ಟೇಕ್ ಇಲ್ಲದೆ ಥರ ನಾವು ಮಾಡ್ಕೊಬೇಕು. ಪ್ರಾಪರಾಗಿ ಅವ್ರು ಹೇಳಿದ ಪ್ರಕಾರ ಫಾಲೋ ಮಾಡ್ಕೊಂಡ್ರೆ ಸೊ ಎಲ್ಲ ನಿಮ್ಮ ಮ್ಯಾನೇಜರ್ ಪ್ಲ್ಯಾನ್ ಮಾಡಿಕೊಟ್ಟಿರ್ತಾರೆ. ಆಯಿತು, ಇಷ್ಟು ಮ್ಯಾನೇಜರ್ ಏನು ಟಾಸ್ಕ್ ಕೊಟ್ಟಿದ್ದಾರೆ ಅದನ್ನು ನೀವು ಪ್ರಾಪರಾಗಿ ಫಾಲೋ ಮಾಡ್ಕೊಂಡು ಹೋದರೆ ಸಾಕು. ನೀವು ಎಲ್ಲಿ ಫ್ಯೂಯಲ್ ಹಾಕಬೇಕು, ಎಲ್ಲಿ ಆ್ಯಡ್ಬ್ಲೂ ಹಾಕಬೇಕು, ಲೋಡಿಂಗು ಅನ್ಲೋಡಿಂಗು, ಸಿಂಪಲ್ ಲೈಕ್ ಓಲಾ ಒಬ್ಬ ಡ್ಯೂಟಿ ಮಾಡ್ದಂಗೆ ಇವರು. ಏನು ದೊಡ್ಡ ತಲೆನೋವು ಇಲ್ಲ, ಆರಾಮಾಗಿ ಡ್ಯೂಟಿ ಮಾಡ್ಬೋದು. ಫುಲ್ ಆಯಿತು. ರೀಫರ್ಗೆ ಹಾಕಿದ್ದೀನಿ. ಈಗ ಟ್ರಕ್ಕಿಗೆ ಫುಲ್ ಮಾಡೋಣ. ಈ ಕಡೆ ಚಿಕ್ಕ ಟ್ಯಾಂಕ್ ಬರುತ್ತೆ, ಆ ಕಡೆ ದೊಡ್ಡ ಟ್ಯಾಂಕ್ ಇರುತ್ತೆ ನಮಗೆ ಡ್ಯಾಫಲ್ಲಿ. ಇದು ಆಲ್ಮೋಸ್ಟ್ ಎಲ್ಲ ಟ್ರಕ್ಕೂ ಸೇಮೇ ಬರುತ್ತೆ. 1200 ಲೀಟ್ರು ಕೆಪಾಸಿಟಿ ಬರುತ್ತೆ. ಮುಂಚೆ ನಾನು ಮರ್ಸಿಡೀಸ್ ಓಡಿಸ್ತಾ ಇದ್ದೆ, ಮರ್ಸಿಡೀಸಲ್ಲೂ ಸೇಮೇ 1200. ಇದು ಡ್ಯಾಫ್, ಇದು 1200.
ವಾಲ್ವೋ ಓಡಿಸ್ತಾನೆ, ಅವನು 1200 ಆಲ್ಮೋಸ್ಟ್ ಎಲ್ಲ 1200 ಕೊಡ್ತಾನೆ ನನಗೆ ತಿನ್ನಕ್ಕೆ. ನಮ್ಮ ಕಂಪ್ನಿಯಲ್ಲಿ ಒಂದೇ ಸರಿ ಹೇಳೋದು ನಿಮಗೆ, ಏನಾದರೂ ಮಿಸ್ಟೇಕ್ ಮಾಡ್ತಾ ಇದೆಯಾ ಅಂತಂದರೆ, ಎರಡನೇ ಸರಿ ಮೆಸೇಜಲ್ಲಿ, ಬಾಯಲ್ಲಿ, ಫೋನಲ್ಲಿ ಹೇಳಲ್ಲ, ಪೇಮೆಂಟಲ್ಲಿ ಹೇಳ್ತಾರೆ. ಇವಾಗ ಟಿಕೆಟ್ ಅಂತ ಈ ಬಟನ್ ಪ್ರೆಸ್ ಮಾಡಬೇಕು, ಪ್ರೆಸ್ ಮಾಡಿ ಹೇಳಬೇಕು, ಅಂದರೆ ನಾನು ಯೂಸ್ ಮಾಡ್ತೀನಿ ಆ ಕಡೆದು ಅಂತ ಅರ್ಥ ಆಗಿದೆ. ಲಾಕ್ ಮಾಡಿ, ಕೀ ಆಮೇಲೆ ಲಾಕ್ ಮಾಡೋಣ. ಫಸ್ಟ್ ಫುಲ್ ಮಾಡೋಣ. ಇದು ದೊಡ್ಡ ಟ್ಯಾಂಕ್, ಕೀ ಅನ್ಲಾಕ್ ಮಾಡೋಣ ಫಸ್ಟ್. ಇಲ್ಲಿ ಈಗ ಡೈರೆಕ್ಟಾಗಿ ಗನ್ ಎತ್ಕೊಂಡು ಸ್ಟಾರ್ಟ್ ಮಾಡೋದು ಅಷ್ಟೇ. ಇಲ್ಲೇನು ಬಟನ್ ಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲ. ಎಷ್ಟು ಗನ್ ಇಡ್ಬೇಕಾದ್ರೆ ಮಾತ್ರ ಅದನ್ನು ಪ್ರೆಸ್ ಮಾಡಿದ್ರೆ ಅಂದರೆ ಪಂಪ್ ಚೇಂಜ್ ಆಗ್ತಾ ಇದೆ ಅಂತ, ಲೈಕ್ ಈ ಲೆಫ್ಟು ರೈಟು, ರೈಟಿಂದ ಲೆಫ್ಟು ಆ ಥರ ಚೇಂಜ್ ಮಾಡ್ತಾ ಇದ್ದೀನಿ ಅಂತ ಅರ್ಥ ಪ್ರೆಸ್ ಮಾಡಿದ್ರೆ. ಸೊ ಇದು ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ ಈಗ, ಬಿಕಾಸ್ ಇದು ದೊಡ್ಡ ಟ್ಯಾಂಕು ಅಂತ ಇದೆ. ಮೋಸ್ಟ್ಲಿ ನನ್ನ ಪ್ರಕಾರ ಒಂದು 500 ಹಿಡಿಬೋದು ಅನ್ಸುತ್ತೆ ಇದು. -23 ಇಟ್ಟಿದ್ದೀನಿ. ಮೀಟ್ ತೊಗೊಂಡೋಗ್ತಾ ಇದ್ದೀನಿ ನೆದರ್ಲ್ಯಾಂಡ್ಗೆ. ಇವಾಗ ನಾನು ಫ್ರಾನ್ಸಿಂದ ಲೋಡ್ ಮಾಡ್ಕೊಂಡು ಬಂದೆ. ಆ್ಯಕ್ಚುಲಿ ನಾನು ಫ್ರಾನ್ಸಲ್ಲೇ ಆ್ಯಡ್ ಬ್ಲೋ ಹಾಕ್ಸ್ಕೊಂಡೆ, ಫುಲ್ ಟ್ಯಾಂಕ್ ಆ್ಯಡ್ ಬ್ಲೋ ಫುಲ್ ಟ್ಯಾಂಕ್ ಮಾಡ್ಕೊಂಡೆ. ಬೆಲ್ಜಿಯಮಲ್ಲಿ ನಾವು ಆ್ಯಡ್ ಬ್ಲೋ ಹಾಕ್ಸಲ್ಲ, ಬರೀ ಡೀಸೆಲ್ ಮಾತ್ರ ಹಾಕ್ಸೋದು. ಅದೇನೋ ಅಂತ ಗೊತ್ತಿಲ್ಲ, ಕ್ವಾಲಿಟಿ ಇಶ್ಯೂನ ಇನ್ನೊಂದು ಗೊತ್ತಿಲ್ಲ. ಮತ್ತು ಸ್ವಿಟ್ಜರ್ಲ್ಯಾಂಡಲ್ಲಿ ಆ್ಯಡ್ ಬ್ಲೂನ ಹಾಕ್ಸಲ್ಲ, ಡೀಸೆಲು ಹಾಕ್ಸಲ್ಲ ನಾವು ಯಾವುದೇ ಕಾರಣಕ್ಕೂ. ಮತ್ತು ಸ್ಪೈನಲ್ಲಿ ಹಾಕ್ಸಲ್ಲ. ಸೊ ಅದೇನು ಕಂಪ್ನಿ ರೂಲ್ಸ್, ಅದು ನಮ್ಮ ಕಂಪ್ನಿ ರೂಲ್ಸು. ಸೊ ಹಾಗಾಗಿ ನಾವು ಆ್ಯಕ್ಟಿವಿಟಿ ರಿಪೋರ್ಟಲ್ಲಿ ನಾವು ಪ್ರಾಪರಾಗಿ ಇದನ್ನೆಲ್ಲ ಮೇಂಟೈನ್ ಮಾಡಿದರೆ, ಅಂದರೆ ಎಷ್ಟು ಡೀಸೆಲ್ ಹಾಕ್ಸಿದ್ವಿ, ಎಲ್ಲ ಹಾಕ್ಸಿದ್ವಿ, ಯಾವಾಗ ಹಾಕ್ಸಿದ್ವಿ ಅಂತೆಲ್ಲ ಕ್ಲಿಯರಾಗಿ ಮೆನ್ಷನ್ ಮಾಡಿಬಿಟ್ರೆ, ಅವರು ನೆಕ್ಸ್ಟ್ ನಾವೇನು ಎಲ್ಲಿ ಟ್ರಿಪ್ ಕೊಡ್ತಾ ಇದ್ದಾರೆ ಅಲ್ಲಿ ಹೋಗ್ಬೇಕಾದ್ರೆ ನಮಗೆ ಡೀಸೆಲ್ ಎಷ್ಟಿದೆ ಅಂತ ಅವರೇ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಪ್ರಾಪರಾಗಿ ನಿಮಗೆ ಶೆಡ್ಯೂಲ್ ಮಾಡಿಕೊಡ್ತಾರೆ ಮ್ಯಾನೇಜರು. ನಾವಲ್ಲಿ ಆ್ಯಕ್ಟಿವಿಟಿ ರಿಪೋರ್ಟಲ್ಲಿ ಮಿಸ್ ಮಾಡಿದ್ದೀವಿ ಅಂತಂದರೆ, ಮತ್ತು ಡೀಸೆಲ್ ನಾವಲ್ಲಿ ಹಾಕ್ಸ್ತೀವಿ ಅಂತಂದರೆ ಹಾಕ್ಸೋಕೆ ಬಿಡೋಲ್ಲ, ಟ್ರೈಲರ್ಸ್ ವೇಟ್ ಮಾಡುವಂತಾರೆ. ಬೇರೆ ಡ್ರೈವರಿಗೆ ಟ್ರೈಲರ್ ಕೊಟ್ಟು ನಿಮ್ಮನ್ನು ಅವಾಗ ಬೇರೆ ಡ್ಯೂಟಿಗೆ ಕಳಿಸ್ತಾರೆ. ಬಟ್ ಅವಾಗ ಪೆನಾಲ್ಟಿನೂ ಹಾಕ್ತಾರೆ ಜೊತೆಗೆ, ಮಾಡಿದ ಮಿಸ್ಟೇಕ್ ಇದು, ಸೊ ಅದಕ್ಕೆ ನಿಮಗೆ ಪೆನಾಲ್ಟಿ ಅಂತ. ಸೊ ಹಾಗಾಗಿ ಪ್ರಾಪರಾಗಿ ಇದನ್ನೆಲ್ಲ ಫಾಲೋ ಮಾಡಬೇಕು. ಒಂದೇ ಸರಿ ಹಂಗೆ ಮುಡಿದ್ರೆ ಅಷ್ಟೇ ಅಷ್ಟು ನೋಡೋ ಜಾಗ ಇದೆ, 10 ಲಕ್ಷ ಹೋಗುತ್ತೆ. T4 ಸೌಂಡು ನಮ್ಮದು ಹೆವಿ ಬರುತ್ತೆ. ಇವನ್ ನಾನು ನಿಲ್ಲಿಸ್ಬೇಕಾದ್ರೆ ನೈಟ್ ಪಾರ್ಕಿಂಗಲ್ಲಿ ನನ್ನ ಪಕ್ಕ ಯಾರು ಬರೋದಕ್ಕೆ ಯೋಚನೆ ಮಾಡ್ತಾರೆ. ಏನಕ್ಕೆ ಅಂದರೆ ಈ ರೀಫರ್ ಸೌಂಡಿಗೆ ಆನ್ ಆ್ಯಂಡ್ ಆಫ್ ಆಗ್ತಾ ಇರುತ್ತೆ. ಮಲಗಿರೋರು ಪಕ್ಕದಲ್ಲಿ ಎದ್ದು ಕೂತ್ಕೊಂತಾರೆ. ಅದಕ್ಕೆ ಜಾಸ್ತಿ ಜನ ನನ್ನ ಪಕ್ಕ ಬರೋದಿಲ್ಲ, ದೂರ ಹಾಕ್ಕೊಂತಾರೆ. ಇನ್ನು ಪಾರ್ಕಿಂಗ್ ಎಲ್ಲೂ ಇಲ್ಲ ಅಂತಂದರೆ ವಿಧಿ ಇಲ್ಲದೆ ಬರ್ತಾರೆ ಅವಾಗ. ನನಗಂತೂ ಲಾಸ್ಟ್ 2 ಮಂತ್ಸಿಂದ ಬರೀ ರೀಫರ್ ಅಂದರೆ ಆರಾಮ್ ಡ್ಯೂಟಿ ಇರುತ್ತೆ, ಬಟ್ ಗಾಡಿ ಜಾಸ್ತಿ ಓಡಿಸ್ತಾರೆ. ಲೈಕ್ ಡೈಲಿ ಒಂದು 600 ಕಿಲೋಮೀಟ್ರ್ 700 ಕಿಲೋಮೀಟ್ರು ರನ್ ಮಾಡಬೇಕಾಗುತ್ತೆ. ಲೋಡಿಂಗು ಅನ್ಲೋಡಿಂಗ್ ಇದ್ರ ಬಗ್ಗೆ ನಮ್ಗೆ ಯಾವ ಟೆನ್ಷನ್ ಇರಲ್ಲ, ಜಸ್ಟ್ ಗಾಡಿ ಹಾಕ್ಬಿಟ್ರೆ ಸಾಕು, ಅವರೇ ಲೋಡಿಂಗ್ ಅನ್ಲೋಡಿಂಗ್ ಎಲ್ಲ ಮಾಡ್ಕೊತಾರೆ. ಬರೀ ಟೆಂಟ್ ಆದರೆ ತಲೆನೋವು, ಬೆಲ್ಟ್ ಹಾಕು, ಚೈನ್ ಹಾಕು, ಸ್ಟ್ರ್ಯಾಪು ಎಲ್ಲ ಹಾಕ್ಕೊಂಡು ಸೈಡ್ ಟಾರ್ಬಲ್ ತೆಗಿ, ಕಟನ್ ತೆಗಿ, ಟಾಪ್ ತೆಗಿ, ಡಿಫ್ರೆಂಟ್ ಲೋಡ್ ಬರ್ತವೆ. ರೀಫರಲ್ಲಿ ನಿಮ್ಗೆ ಯಾವುದೇ ಲೋಡ್ ಕೊಟ್ಟರು ತೊಂದರೆ ಇಲ್ಲ. ಆರಾಮಾಗಿ ಗಾಡಿ ರ್ಯಾಂಪ್ಗೆ ಹಾಕ್ಬಿಟ್ಟು ಕೂತ್ಕೊಂಡ್ರೆ ಅವ್ರ ಪಾಡಿಗೆ ಅವರು ಲೋಡ್ ಮಾಡಿದ್ಮೇಲೆ ಇನ್ಫಾರ್ಮ್ ಮಾಡ್ತಾರೆ. ಡೋರ್ ಹಾಕೊಂಡು ಹೋಗ್ತಾ ಇರೋದು ಅಷ್ಟೇ. ಜಸ್ಟ್ 4 ಅಥವಾ 6 ಬರುತ್ತೆ. ಇಂಟರ್ನ್ಯಾಷನಲ್ ಡಿಸ್ಟಿಕ್ಕು
ರೀಫರ್ಗೆ ಲಾಕ್ ಸ್ಟಿಕ್ಕು 4 ಅಥವಾ 6 ಸ್ಟಿಕ್ ಒಂದು ಲಾಸ್ಟಲ್ಲಿ ಲಾಕ್ ಮಾಡ್ಕೊಂಡು ಮುಗಿದೋಯ್ತು. ಜಾಸ್ತಿ ಬರೀ ನನಗೆ ಗಾಡಿ ಓಡಿಸೋದೇ ಇರುತ್ತೆ. 2 months ಆಯಿತು ನನಗೆ ರೀಫರ್ ಕೊಟ್ಟಿದ್ದೀನಿ. 2 monthಸಿಂದ ರೀಫರೇ ಓಡಿಸ್ತಾ ಇದ್ದೀನಿ. ಟೆಂಟ್ ಕೊಟ್ಟೇ ಇಲ್ಲ ನನಗೆ. ಆ ಟೆಂಟ್ ತಂದು ಯಾವ ರೀತಿ ಅನ್ಲಾಕ್ ಮಾಡೋದು ತೋರಿಸೋಣ ನಿಮಗೆ ವಿಡಿಯೋ ಮಾಡಿ ಅಂತ ಅಂದರೆ ಕಟ್ ಆಫ್ ಆಯಿತು. ಓಕೆ, ಫುಲ್ ಆಯಿತು. 626 ಲಾಕ್ ಮಾಡಿ ಇದನ್ನು ಪ್ರಿಂಟೌಟ್ ತೊಗೊಬೇಕು. ಟ್ಯಾಂಕ್ ಸೆನ್ಸರ್ ಎಲ್ಲ ಏನಿರಲ್ಲ ನಮ್ಮ ಹತ್ರಲ್ಲಿ, ಡೈರೆಕ್ಟ್ ಲಾಕಿ ಮಾತ್ರ ಇರುತ್ತೆ. ಫ್ರಾನ್ಸಲ್ಲೆಲ್ಲ ಹೋದರೆ ನಮ್ಮನ್ನು ಜಾಸ್ತಿ ಡೀಸೆಲ್ ಕಳ್ತನ ಆಗುತ್ತೆ, ಲೋಡು ಕಳ್ತನ ಆಗುತ್ತೆ. ಸೊ ಅದಕ್ಕೆ ನಮಗೆ ಸೆನ್ಸರ್ ಹಾಕ್ಸಿರ್ತಾರೆ ಬೇರೆಯವರೆಲ್ಲ, ಬಟ್ ನಮ್ಮ ಕಂಪ್ನಿ ಸೆನ್ಸರ್ ಎಲ್ಲ ಏನಿರಲ್ಲ. ಅದಕ್ಕೆ ನಮ್ಗೆ ಜಾಸ್ತಿ ಪೇ ಪಾರ್ಕಿಂಗ್ ಕಳಿಸ್ಬಿಡ್ತಾರೆ ಇಂಪಾರ್ಟೆಂಟ್ ಲೋಡ್ ಇತ್ತು ಅಂದರೆ. ಈಗ ಮಿಷಿನ್ಗೆ ಇದು ಪ್ರಿಂಟೌಟ್ ತೊಗೊಬೇಕು. ಇವಾಗ ಡ್ರೈವರ್ ಕಡೆ ಅವಶ್ಯಕತೆ ಏನಿಲ್ಲ, ಎಷ್ಟು ಲ್ಯಾಂಗ್ವೇಜ್ ಟ್ರಕ್ ಕಾರ್ಡ್. ಇನ್ನೊಂದು ಟೈಮ್ ಫಿಲ್ ಮಾಡಿದ್ರೆ ಅಂತ ಕೇಳುತ್ತೆ. ಇಲ್ಲ, ಪ್ರಿಂಟ್ ರಿಸಿಪ್ಟು. ಎಸ್, ಇದು ನಮ್ಮದು ರಿಸಿಪ್ಟ್ ಪ್ರಿಂಟ್ ಬರುತ್ತೆ. ಇದರಲ್ಲಿ ಕಿಲೋಮೀಟ್ರ್ ಮೆನ್ಷನ್ ಆಗಿರುತ್ತೆ, ನಾವೇನು ಎಂಟ್ರಿ ಮಾಡಿರ್ತೀವಿ ಅದೆಲ್ಲ ಪ್ರಾಪರಾಗೆಲ್ಲ ಇರುತ್ತೆ. ಸೊ ಅಕೌಂಟೆಂಟ್ ಈ ಥರ ಕೊಟ್ಟರೆ ಖುಷಿಯಾಗ್ಬಿಡ್ತಾರೆ. ಈಗ ಡೀಸೆಲ್ ಎಷ್ಟಾಗಿದೆ ಇದರಲ್ಲಿ ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ರೀಫಿಲ್ಲಿಂಗ್ ಹತ್ರಲ್ಲಿ ಬಂಕ್ ಯಾವುದಂತ ಸೆಲೆಕ್ಟ್ ಮಾಡಬೇಕು. ಈಗ ಇಲ್ಲಿ ಸೊ AS24 ನನಗೆ ಹಾಕಿದ್ದು, AS24 ಚೂಸ್ ಮಾಡ್ತೀನಿ. ಸೊ ಎಷ್ಟು ಏನು ಪರ್ಚೇಸ್ ಮಾಡಿದ್ರಿ ಡೀಸೆಲ್ಲು, ಎಷ್ಟು ಲೀಟರು ಅಂತ ಕೇಳ್ತಾ ಇದೆ. ಟೋಟಲ್ 155 ರೀಫರ್ಗೆ ಆಗಿದೆ, ಮೈನಸ್ ಟೋಟಲ್ ಎಷ್ಟಾಗಿದೆ. ಓಕೆ, 626. ಸೊ 471 ನಾನು ಟ್ರಕ್ಗೆ ಹಾಕಿದ್ದೀನಿ. ಎಂಟರ್. ಇದು ಫುಲ್ ಆಗಿದೆ ಅಂತ ಕೇಳ್ತಾ ಇದೆ. ಎಸ್, ಫುಲ್ ಆಗಿದೆ, ಫಿನಿಶ್ಡ್. ಅಷ್ಟು ಕೊಟ್ಬಿಟ್ಟು ಮತ್ತು ಸೆಮಿ ಟ್ರೈಲರ್ಗೆ ಎಷ್ಟು ಹಾಕ್ಸಿದ್ದೀವಿ ಅಂತ ಅದನ್ನು ಮೆನ್ಷನ್ ಮಾಡಬೇಕು. ಸೊ ಆವಾಗ ಸೆಮಿ ಟ್ರೈಲರ್ ನಂಬರ್ ಕೇಳುತ್ತಿಲ್ಲ. ಸೆಮಿ ಟ್ರೈಲರ್ ನಂಬರ್ ಹಾಕಬೇಕು. ಟ್ರೈಲರ್ ನಂಬರ್ ಲೋಡಿಂಗ್ ಇದರಲ್ಲಿದೆ. ಓಕೆ, ಅದರಲ್ಲಿ ಈ ಥರ ಬರುತ್ತೆ ಅಷ್ಟೇ ನಿಮಗೆ. ಟ್ರೈಲರ್ ನಂಬರ್ TG722. ಎಷ್ಟು ಲೀಟ್ರ್ ಹಾಕಿದ್ರಿ ಡೀಸೆಲು? 155. ಟ್ಯಾಂಕ್ ಫುಲ್. ಎಸ್, ಫಿನಿಶ್ಡ್. ಈ ಥರ ಕೊಟ್ಟರೆ ಇಷ್ಟಿನಲ್ಲಿ ಅದು ನೋಡಿ. ಈಗ ನಾನು ಯಾವಾಗ ಆ್ಯಕ್ಟಿವಿಟಿ ಏನೇನು ಮಾಡಿದ್ದೀನಿ, ಡೋರ್ ಓಪನ್ನು, ಡ್ರೈವಿಂಗು, ರೀಫಿಲ್ಲಿಂಗು
ಪ್ರತಿಯೊಂದು ಇದು ಹಿಸ್ಟ್ರಿನಲ್ಲಿ ಮ್ಯಾನೇಜರ್ ನೋಡ್ತಾ ಇರ್ತಾರೆ, ಅಕೌಂಟೆಂಟ್ ಇದನ್ನೆಲ್ಲ ಚೆಕ್ ಮಾಡ್ಕೊತಾರೆ. ಅವರು ಪ್ರಾಪರಾಗಿ ಅಪ್ಡೇಟ್ ಮಾಡ್ತಾ ಇರ್ಬೇಕು ಇದರಲ್ಲಿ. ಇದು ಕಂಪ್ನಿ ಟೇಬಲ್ ಎಲ್ಲ ಅಪ್ಡೇಟ್ ಮಾಡ್ತಾಯಿದ್ರೆ ನಮ್ಗೆ ಯಾವುದೇ ರೀತಿ ಪೆನಾಲ್ಟಿ ಅದು ಇದೆಲ್ಲ ಬರೋಲ್ಲ. ಸೊ ನೆಕ್ಸ್ಟ್ ಈಗ ಇದು ಟಾಸ್ಕ್ ಮುಗೀತು ನಂದು. ಡೀಸೆಲ್ ಓನ್ಲಿ ನೋಡಿ, ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ಫಿನಿಶ್. ಈ ಥರ ಸೇಮ್ ಓಲಾ ಒಬ್ಬ ಡ್ಯೂಟಿಗೂ ಅಷ್ಟೇ. ನೆಕ್ಸ್ಟ್ ಟಾಸ್ಕ್ ಇದೆ ಅಂತ ಹೇಳ್ತಾ ಇದೆ. ಈಗ ನೆಕ್ಸ್ಟ್ ಟಾಸ್ಕ್ ಓಪನ್ ಮಾಡಿ. ಈಗ ಅನ್ಲೋಡಿಂಗ್ ಇದು ಸ್ಟಾರ್ಟ್ ನೇವಿಗೇಷನು. ಈಗ ಅನ್ಲೋಡಿಂಗ್ ಲೊಕೇಶನ್ಗೆ ಹೋಗ್ಬೇಕು ನಾನು. ಇಲ್ಲಿಂದ ನನಗೀಗ ಅರೌಂಡ್ 120 ಕಿಲೋಮೀಟ್ರು ನೆದರ್ಲ್ಯಾಂಡು. ಇದು ಬೆಲ್ಜಿಯಂ ಬಾರ್ಡ್ರಲ್ಲಿದ್ದೀನಿ ನಾನೀಗ. ಈ ಥರ ಇರುತ್ತೆ. ಇಷ್ಟೇ, ಮುಗಿದೋಯ್ತು. ಇದನ್ನು ಆಮೇಲೆ ನಾನು ರಿಸಿಪ್ಟು ಟ್ರಿಪ್ ಶೀಟ್ ಇರುತ್ತೆ ನಮಗೆ. ಟ್ರಿಪ್ ಶೀಟಲ್ಲಿ ಇದನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಅಂದರೆ ಮ್ಯಾನ್ಯಲಿ ನಾವೊಂದು ಇಟ್ಕೊಬೇಕು. ಕಂಪ್ಯೂಟರ್ ಮೆನ್ಷನ್ ಆಗೋಯ್ತು ಮ್ಯಾನ್ಯಲಿ. ಆಮೇಲೆ ನಾನು ಅನ್ಲೋಡಿಂಗ್ ಟೈಮಲ್ಲಿ ಫ್ರೀ ಇರ್ತೀವಿ, ಅವಾಗ ಮಾಡ್ಕೋತೀವಿ. ತುಂಬ ಹೊತ್ತಿಲ್ಲೇ ಇದ್ದರೆ ಬೇರೆ ಗಾಡಿಗಳು ಬರ್ತವೆ. ಸೊ ಹಾಗಾಗಿ ಗಾಡಿ ಜಾಸ್ತಿ ಹೊತ್ತು ನಾವಿಲ್ಲಿ ನಿಲ್ಲಿಸ್ಕೊಬಾರ್ದು, ಆದಷ್ಟು ಮೂವ್ ಮಾಡ್ಕೊಬೇಕು. ಇನ್ನೊಂದು ಕಾರ್ಡ್ ನಾನು ನಿಮಗೆ ತೋರಿಸಿದ್ನಲ್ಲ, IDS ಇಂಟರ್ನ್ಯಾಷನಲ್ ಡೀಸೆಲ್ ಸರ್ವಿಸ್, ಅದು ನೋಡಿ ಇದೆ ಬಂಕ್. ಅದು ಈಗ ನಾನು ಹಾಕ್ಸಿದ್ದು AS24. ಈ ಎರಡು ಮೇಯ್ನ್ ದೊಡ್ಡ ಒಂದು ಕಾರ್ಪೊರೇಟ್ ಕಂಪ್ನಿಗಳಿವು. ಜಾಸ್ತಿ ಲಾಜಿಸ್ಟಿಕ್ ಕಂಪ್ನಿಗಳೇನಿದ್ದಾವೆ ಇವರಿಗೆಲ್ಲ ಟೈಅಪ್ ಆಗಿರ್ತದೆ. ಬಲ್ಕಲ್ಲಿ ನಾವು ಪರ್ಚೇಸ್ ಮಾಡ್ತಾ ಇರ್ತೀವಲ್ಲ ಫ್ಯೂಯಲು, ಅದಕ್ಕೋಸ್ಕರ ಒಂದು ಡಿಸ್ಕೌಂಟ್ ಪ್ರೈಸಲ್ಲಿ ಸಿಗುತ್ತೆ ಕಂಪನಿಗೆ. ಸೊ ಇಲ್ಲಿ ಸ್ಟಾಪ್ ಸೈನ್ ಇದೆ. ಸೊ ಹೋಗಿ ಸ್ಟಾಪ್ ಮಾಡಬೇಕು, ಗಾಡಿನ ನೋಡ್ಕೊಂಡು ನೋಡಬೇಕು. ಗಾಡಿ ಬರ್ತಾ ಇದೆ. ಈಗ ಇಲ್ಲಿಂದ ನೋಡಿ ಎಲ್ಲ ಟ್ರಕ್ ಇಲ್ಲಿ ಡೀಸೆಲ್ ಹಾಕ್ಸೋದಕ್ಕೆಲ್ಲ ಆಲ್ಮೋಸ್ಟ್ ನಿಮಗೆ IDS AS24 ಇಲ್ಲಿಗೆ ಬರ್ತಾರೆ. ಬಿಕಾಸ್ ಡಿಸ್ಕೌಂಟ್ ಪ್ರೈಸಲ್ಲಿ ನಮಗೆ ಸಿಗುತ್ತೆ ಅಂತ. ಪಬ್ಲಿಕ್ ಇದರಲ್ಲೆಲ್ಲ ನಾವು ಹಾಕ್ಸೋದೇ ಇಲ್ಲ. ಎಮರ್ಜೆನ್ಸಿ ಬೇಕು ಅಂದರೆ ಒಂದು 100 ಲೀಟ್ರು 150 ಲೀಟ್ರ್ ಹಾಕ್ಸ್ಕೊಂಡಿದ್ದೀನಿ. ನಾನು ಮಾತ್ರ ಒಂದೇ ಸಾರಿ 150 ಲೀಟ್ರ್ ಹಾಕ್ಸಿದ್ದೆ ಅಷ್ಟೇ. ಜರ್ಮನಿನಲ್ಲಿ ಯಾವುದೋ ಒಂದು ಹಳ್ಳಿ ಕಡೆ ಹೋಗಿದ್ದೆ ಅಲ್ಲೇ. ಸೊ ಅದು ಬಿಟ್ಟಮೇಲೆ ನಾವು ಬರೀ IDS AS24 ಈ ಎರಡರಲ್ಲೇ ಹಾಕ್ಸೋದು ನಾವು ಡೀಸೆಲ್ಲು. ಇದೆಲ್ಲ ಬಂಕಿಗೆ ಕ್ಯೂ ನಿಂತಿರೋ ಗಾಡಿಗಳಿದು. ಬಟ್ ಸೆಂಟ್ರಲ್ ಕಾರ್ಗಳು ನಿಂತಿದೆ. ಬಟ್ ಬೇರೆ ಆಪ್ಷನ್ ಇಲ್ಲ, ನಿಂತ್ಕೊಳ್ಳೇಬೇಕು ಅವರು. ಈ ಕಡೆ ಬರೋಕ್ಕಾಗಲ್ಲ, ರಾಂಗ್ ವೇ ಆಗ್ಬಿಡುತ್ತೆ. ಈಗ ನಾನು ಬೆಲ್ಜಿಯಂ ಆಮ್ಸ್ಟರ್ಡ್ಯಾಮಿಂದ ಈಗ ಹೈವೇ ಎತ್ತಿ ನಾನೀಗ ನೆದರ್ಲ್ಯಾಂಡ್ ಹೋಗ್ಬೇಕೀಗ. ಇದು ಸರ್ವಿಸ್ ರೋಡು ಆಮ್ಸ್ಟರ್ಡ್ಯಾಮ್ದು. ಈ ರೌಂಡ್ ಅಬೌಟಲ್ಲಿ ಸ್ಟ್ರೈಟ್ ತೋರಿಸ್ತಾ ಇದೆ ಇದು. ಸೊ ಸ್ಟ್ರೈಟ್ ಹೋದರೆ ಆ್ಯಕ್ಚುಲಿ ಅಲ್ಲಿ ಮತ್ತೆ ಜಾಮ್ ಆಗಿರುತ್ತೆ. ಅಲ್ಲೇ ಫಸ್ಟ್ ಎಕ್ಸಿಟ್ ತೊಗೊಂಬಿಟ್ಟು ಹಿಂಗೆ ರೈಟ್ಗೆ ಹೋಗ್ಬಿಟ್ಟು ಮತ್ತೆ ಆ ಕಡೆ ಹೋಗ್ಬಿಟ್ಟು ನಾನು ಲೆಫ್ಟ್ ತೊಗೋತೀನಿ. ಬಿಕಾಸ್ ನಾನು ಆ ಕಡೆ ಜಾಯ್ನ್ ಹೋಗ್ಬೇಕು. ಏಯ್ ಸುಮ್ಮನೆ ಈ ಕಡೆಯಿಂದ ಬಾ. ನ್ಯಾವಿಗೇಷನ್ ಈಗ ಚೇಂಜ್ ಆಗುತ್ತೆ, ಆಟೋಮೆಟಿಕ್ ಆಗೋದು. ಏನು ಇಷ್ಟೊಂದು ಜಾಮ್ ಇದೆ ಲೆಫ್ಟಲ್ಲಿ. ಕೆಳಗಡೆ ಹೈವೇನೇ ಜಾಮ್ ಆಗಿದೆ. ಇಂಡಿಕೇಟರ್ ಹಾಕೋ ಬೇಗ. ಅವ್ನು ಯಾವ ಕಡೆ ಹೋಗ್ತಾನೆ, ನಾನು ಜಾಯಿನ್ ಆಗೋದಕ್ಕೆ ಗೊತ್ತಾಗಲ್ಲ. ಸರ್ಕಲಲ್ಲಿ ಇಲ್ಲೇ ಈ ರೇಂಜಿಗೆ ಟ್ರಾಫಿಕ್ ಇದೆ. ಒಂದು 5 ಗಂಟೆಗೆ ಅನ್ಲೋಡ್ ಇದೆ ವೇರ್ ಹೌಸ್ಗೆ. ಯಾಕೋ ದಾರಿಯಲ್ಲಿ ನಿಂತವನು ಸರ್ಕಲಲ್ಲಿ. ಟ್ರಾಫಿಕ್ ನೋಡ್ತಾವನು, ಅವ್ನು ಡಿಸಿಷನ್ ತೊಗೊತಾನೆ ಆ ಕಡೆ ಹೋಗ್ಬೇಕು. ಹೈವೇ ಫುಲ್ ಜಾಮ್ ಇದೆ. ಓಕೆ, ಸರ್ವಿಸ್ ರೋಡು ಜಾಮ್ ಆಗಿದೆ. 5 ಗಂಟೆಗೆ ಅನ್ಲೋಡ್ ಇದೆ ನನಗೆ. ಓಕೆ, ಪರವಾಗಿಲ್ಲ. ಜಸ್ಟ್ ಇಲ್ಲಿ ಸೇಮ್ ಟ್ಯಾಬಲ್ಲಿ ನಾವು ಮೆನ್ಷನ್ ಮಾಡಿಬಿಡ್ತೀವಿ ಟ್ರಾಫಿಕ್ ಜಾಮ್ ಅಂತ. ಸೊ ಫರ್ದರ್ ಡಿಸ್ಪ್ಯಾಚ್ ಏನು ವೆಯ್ಟ್ ಮಾಡ್ತಿರ್ತಾರೆ ಡೆಲಿವರಿಗೆ, ಅವ್ರಿಗೆ ಮೆಸೇಜ್ ಹೋಗುತ್ತೆ. ನಮಗೇನು ತೊಂದರೆ ಇಲ್ಲ. ಟ್ರಾಫಿಕ್ ಜಾಮ್ ಅಂತ ಮೆನ್ಷನ್ ಮಾಡ್ತೀವಿ. ಡ್ಯಾಶ್ ಕ್ಯಾಮಲ್ಲಿ ವೀಡಿಯೋ ರೆಕಾರ್ಡ್ ಆಗ್ತಾ ಇರುತ್ತೆ. ಅವರು ಅದರಲ್ಲಿ ಫೋಟೋ ತೊಗೊಂಡು ಕಂಪ್ನಿ ಕಳಿಸ್ಕೊಡ್ತಾರೆ. ವಿಡಿಯೋ ನೋಡಿದವರೆಲ್ರಿಗೂ ತುಂಬ ಧನ್ಯವಾದಗಳು. ಇದೇ ಥರ ತುಂಬ ವಿಡಿಯೋಗಳಿಗೆ ಬೇಕು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.